ಇನ್ನು ಪ್ರಧಾನಿ ಮೋದಿ ವಿರುದ್ಧ ನಿನ್ನೆ ರಾಹುಲ್ ಗಾಂಧಿ ಮಾಡಿದ್ದಂತ ಟೀಕೆ ಕಮಲ ನಾಯಕರ ಕಣ್ಣು ಕೆಂಪಗಾಗಿಸ್ತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದು ಅಂತಂದ್ರೆ ನಮ್ಮ ದೇಶದ ವಿದೇಶಾಂಗ ನೀತಿಯ ವಿಚಾರವಾಗಿ. ವಿದೇಶಾಂಗ ನೀತಿ ಬಗ್ಗೆ ಪ್ರಸ್ತಾಪಿಸ್ತಾ ರಾಹುಲ್ ಗಾಂಧಿ ಆಡಿದಂತ ಕೆಲ ಮಾತು ಜೊತೆಗೆ ಅವರ ಕೆಲ ನಡವಳಿಕೆಗಳಿತ್ತಲ್ಲ, ಅದು ಬಿಜೆಪಿ ನಾಯಕರುಗಳು ಬಹಳ ಟೀಕೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಬಗ್ಗೆ ಟೀಕಿಸಿರೋ ರಾಹುಲ್ ಗಾಂಧಿ ವಿರುದ್ಧದ ಕೇಸರಿ ಪಡೆ ಮುಗಿಬಿದ್ದಿದೆ. ದೆಹಲಿಯಲ್ಲಿ ನಿನ್ನೆ ನಡೆದ ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಹುಲ್ ಭಾಷಣ ಮಾಡ್ತಿದ್ರು. ಈ ವೇಳೆ ಪ್ರಧಾನಿ ಮೋದಿ ವಿದೇಶಾಂಗ ನೀತಿ ಬಗ್ಗೆ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಟೀಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ರಾಹುಲ್ ವರ್ತನೆಗೆ ತಿರುಗೇಟು ಕೊಟ್ಟ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಯಾವ ವಿಪಕ್ಷ ನಾಯಕರು ಇಂಥ ವರ್ತನೆ ತೋರಿಲ್ಲ ಅಂದ್ರು. आज इस आचरण से राहुल गांधी ने न सिर्फ प्रधानमंत्री नरेंद्र मोदी जी का अपमान किया है, भारत की अंतर्राष्ट्रीय प्रतिष्ठा का अपमान किया है, लोकतंत्र नेता प्रतिपक्ष के पद की गरिमा को तार तार कर दिया है. मैं तो कल्पना भी नहीं कर सकता कि जिसके नाम के आगे गांधी शब्द लगा हो वह ऐसा शर्मनाक बयान भी कभी दे सकता है. ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಹಾದಿ ಬೀದಿಯಲ್ಲಿ ಹೋಗುವವರಂತೆ ರಾಹುಲ್ ಮಾತನಾಡ್ತಿದ್ದಾರೆ ಅಂದ್ರು. छी 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 कल जो हरकत एलओपी ने किया राहुल गांधी ने, वो शायद सड़क छाप से ज्यादा नहीं था. और ये फ्रस्ट्रेशन में, जहां तक गले पड़ने का सवाल है, ये तो जिसके गले पड़ेंगे वो तो बाप बाप कर गया पूरा देश. जब लोकसभा में किस आए थे ऐसे जोकर की तरह, अब तो लगता है राहुल गांधी को एक नाटक मंडली खोल लेनी चाहिए. मानसिक दृष्टि से उनका मानसिकता ये हो गया है. ರಾಹುಲ್ ಬಗ್ಗೆ ಟ್ವೀಟ್ ಮಾಡಿದ ಸಚಿವ ಜೆಪಿ ನಡ್ಡಾ, ಇಂಥ ವಿಪಕ್ಷ ನಾಯಕ ಸಿಕ್ಕಿರೋದು ದೇಶದ ಪ್ರಜಾಪ್ರಭುತ್ವದ ದುರದೃಷ್ಟ ಎಂದಿದ್ದಾರೆ. ಇಂಥ ವಿಪಕ್ಷ ನಾಯಕನನ್ನು ನೋಡುವುದೊಂದೇ ಬಾಕಿ ಇತ್ತು. ಇದು ದೇಶದ ಪ್ರಜಾಪ್ರಭುತ್ವದ ದೌರ್ಭಾಗ್ಯ. ರಾಹುಲ್ ಗಾಂಧಿಯನ್ನು ತಮ್ಮ ನಾಯಕನನ್ನಾಗಿ ಒಪ್ಪಿಕೊಳ್ಳಬೇಕಾಗಿ ಬಂದಿರುವುದು ಕಾಂಗ್ರೆಸ್ಸಿಗೂ ಸಹ ಎಷ್ಟು ದುಃಖದ ಸಂಗತಿಯಾಗಿರಬೇಕು. 3 ಐತಿಹಾಸಿಕ ಅವಧಿಗಳಿಗೆ ಆಯ್ಕೆ ಮಾಡಿದ ಲಕ್ಷಾಂತರ ಮತದಾರರನ್ನ ರಾಹುಲ್ ಗಾಂಧಿ ಅಪಹಾಸ್ಯ ಮಾಡಿದ್ದಾರೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ, ನೀವು ಯಾವಾಗ ದೊಡ್ಡವರಾಗ್ತೀರಿ? ಭಾರತವನ್ನು ಮುನ್ನಡೆಸಲು ಪ್ರಬುದ್ಧ ನಾಯಕತ್ವ ಬೇಕು, ಹವ್ಯಾಸಿ ನಾಟಕಗಳಲ್ಲ. ಪ್ರಜಾಸತ್ತಾತ್ಮಕ ಚುನಾಯಿತವಾದ ಸರ್ಕಾರವನ್ನ ಜೋಕರ್ಗಳು ಮತ್ತು ವಿಡಂಬನಕಾರರು ಎಂದು ಕರೆಯೋದು ನೀವು ನಿಮ್ಮ ಆಳದಲ್ಲಿಲ್ಲ ಎಂದು ಸಾಬೀತುಪಡಿಸುತ್ತದೆ. ಪ್ರಧಾನಿಯನ್ನ ಅವಮಾನಿಸುವ ಮೂಲಕ 3 ಐತಿಹಾಸಿಕ ಅವಧಿಗಳಿಗೆ ಆಯ್ಕೆ ಮಾಡಿದ ಲಕ್ಷಾಂತರ ಮತದಾರರನ್ನ ನೀವು ಅಪಹಾಸ್ಯ ಮಾಡುತ್ತಿದ್ದೀರಿ. ನಿಮ್ಮ ನಕಾರಾತ್ಮಕ ನಿರೂಪಣೆಯನ್ನ ತಿರಸ್ಕರಿಸಿದ ನಾಗರಿಕರನ್ನ ಹೇಡಿಗಳೆಂದು ಹಣೆಪಟ್ಟಿ ಕಟ್ಟುವುದರಿಂದ ನೀವು ಸುಮಾರು 100 ಚುನಾವಣೆ ಸೋಲುಗಳನ್ನು ಎದುರಿಸುತ್ತೀರಿ. ದುರಹಂಕಾರವನ್ನ ನಿಲ್ಲಿಸಿ ಮತ್ತು ಜನರ ಆದೇಶವನ್ನ ಗೌರವಿಸಿ. ಪ್ರಧಾನಿ ಮೋದಿ ಅವರ ವಿದೇಶಾಂಗ ನೀತಿ ಟೀಕಿಸಿದ ರಾಹುಲ್ ಗಾಂಧಿ ಮತದಾರರನ್ನು ಅವಮಾನಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ವಿಪಕ್ಷ ನಾಯಕನಾಗಿ ಆ ರೀತಿ ವರ್ತನೆ ಮಾಡುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.